ಈಗ ನಮ್ಮ ತುಮಕೂರು ಜಿಲ್ಲೆ ಒಳಗಡೆ ಒಟ್ಟು 365 ಡೆಂಗು ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ಎಲ್ಲ 330 ಗ್ರಾಮ ಪಂಚಾಯತು ಮತ್ತು 11 ನಗರ ಸ್ಥಳೀಯ ಸಂಸ್ಥೆಗಳು ಇಲ್ಲಿ ಎಲ್ಲ ಕೂಡ ನಾವು ಆಲ್ಟರ್ನೇಟ್ ಡೇಸು ಫಾಗಿಂಗ್ ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ವಿಶೇಷವಾಗಿ ಎಲ್ಲ ಶಾಲೆಗಳಲ್ಲಿ ಕೂಡ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಫಾಗಿಂಗ್ ಆಗಬೇಕು ಅಂತ ಹೇಳಿದ್ದೀವಿ. ಎಲ್ಲಿ ಚರಂಡಿ ಓಪನ್ ಆಗಿದೆ ಅಲ್ಲಿ ನಾವು ಔಷಧಿ ಹೊಡಿಬೇಕು ಅಂತ ಹೇಳಿದ್ದೀವಿ. ಮತ್ತು ನೀರು ಎಲ್ಲಿ ಸ್ಟೋರ್ ಮಾಡಿದ್ದಾರೆ ಅಲ್ಲಿ ಅಬೇಟ್ ಸೊಲ್ಯೂಷನ್ಸ್ ಆಗಬೇಕು ಅಂತ ಹೇಳಿದ್ದೀವಿ. ಇವತ್ತು ವಿಶೇಷವಾಗಿ ಎಲ್ಲ BEO ಮತ್ತು DDPIಗಳಿಗೆ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದರೆ, ಶಾಲೆಯಲ್ಲಿ ಯಾರು ಮಕ್ಕಳು ಆಬ್ಸೆಂಟ್ ಇದ್ದಾರೆ ಆ ಲಿಸ್ಟನ್ನು ತೆಗೆಸಿ ಇಮಿಡಿಯೇಟಾಗಿ ಆ ಲೋಕಲಲ್ಲಿರುವ ಹೆಲ್ತ್ ಇನ್ಸ್ಪೆಕ್ಟರು ಮತ್ತು ಗ್ರಾಮ ಪಂಚಾಯತು ಸೆಕ್ರೆಟ್ರಿ ಅಥವಾ PHC ಡಾಕ್ಟರ್ಗೆ ಅವರನ್ನು ಕರ್ಕೊಂಡು ಹೋಗಿ ಇಮಿಡಿಯೇಟಾಗಿ ಬ್ಲಡ್ ಟೆಸ್ಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ರೈಟಿಂಗಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾವು ಏನು ಮನೆಗೆ ಸರ್ವೆ ಕೂಡ ಪ್ರಾರಂಭ ಮಾಡಿದ್ದೀವಿ. ಈಗ ನಮ್ಮಲ್ಲಿ ತುಮಕೂರು ಸಿಟಿ ಕಾರ್ಪೊರೇಷನಲ್ಲಿ ಸುಮಾರು 7 ಲಕ್ಷ ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. ಅಲ್ಲಿ ಮನೆಗೆ 35 ವಾರ್ಡ್ಸಲ್ಲಿ ಈಗ 50 ವಾಲಂಟಿಯರ್ಸು ಏನು ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಸಿಂದ ವಾಲಂಟಿಯರ್ಸನ್ನು ತಗೊಂಡು ಈಗ ಮುಂದಿನ 3 ದಿನಗಳ ಒಳಗಾಗಿ ಎಲ್ಲ ಮನೆಗೂ ಫೀವರ್ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಅದು ಇಲ್ಲದೆ ನಮ್ಮ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಒಂದು 42 ಕಡೆ 24 ಕಡೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ನೆಸ್ ಸೆಂಟರ್ಸ್ ಇದೆ. ಮತ್ತು ನಮ್ಮ ಕ್ಲಿನಿಕ್ ಇದೆ 7 ಕಡೆ, ಮತ್ತು 7 ಕಡೆ PHCs ಇದೆ. ಅಲ್ಲಿ ಕೂಡ ಉಚಿತವಾಗಿ ರಕ್ತದ ತಪಾಸಣೆ ಆಗುತ್ತದೆ. ಆ ಮಾಹಿತಿ ಕೂಡ ಮತ್ತು ಈ ಜಾಗೃತಿ ಕಾರ್ಯಕ್ರಮವನ್ನು ಒಂದು ಆಂದೋಲನ ರೀತಿಯಲ್ಲಿ ಮುಂದಿನ 3 ದಿನಗಳಲ್ಲಿ ಮಾಡಬೇಕು ಅಂತ ಇವತ್ತು ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ನನ್ನ ಮನವಿ ಏನಂತ ಹೇಳಿದರೆ, ಈಗ ಒಂದು ಫೀವರ್ ಬಂದರೆ ಅದು ಬರೀ ವೈರಲ್ ಫೀವರ್ ಅಂತ ಪರಿಗಣಿಸಿ ಅದನ್ನು ಮನೆಯಲ್ಲಿ ಔಷಧಿ ತಗೊಂಡು ಟ್ರೀಟ್ಮೆಂಟ್ ಮಾಡೋದು ಬೇಡ. ಈಗ ಡೆಂಗು ಫೀವರ್ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಫೀವರ್ ಬಂದ ತಕ್ಷಣ ದಯವಿಟ್ಟು 1-2 ದಿನ ಒಳಗಾಗಿ ಇಲ್ಲಿ ಉಚಿತವಾಗಿ ಎಲ್ಲಿ ನಾವು ತಪಾಸಣೆ ಮಾಡ್ತಾ ಇದ್ದೀವಿ, ರಕ್ತದ್ದು ಪರಿಶೋಧನೆ ಮಾಡ್ತಾ ಇದ್ದೀವಿ, ಅಲ್ಲಿ ಹೋಗಿ ತಾವು ದಯವಿಟ್ಟು ಬ್ಲಡ್ ಟೆಸ್ಟನ್ನು ಇಮಿಡಿಯೇಟ್ ಮಾಡ್ಕೊಳ್ಳಿ. ನಿಮಗೆ ವಾಸಿ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗಿ ನಾವು ಎಲ್ಲ ರೀತಿಯಲ್ಲಿ ನಾವು ಮುಂಜಾಗ್ರತೆ ಕ್ರಮ ತಗೊಂಡು ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನಿಮ್ಮೆಲ್ಲರಿಗೂ ನಾನು ಇದು ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಹೆಚ್ಚಾಗಿ ಈಗ ಎಲ್ಲಿ ನಮಗೆ ಜನಸಂಖ್ಯೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ನಮ್ಮ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸು ಮತ್ತು ಶಿರಾ ULBಯಲ್ಲಿ ಕೂಡ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಅಲ್ಲಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳು ಕೂಡ ನಾನು ಇದು ಮುಖಾಂತರ ನಾನು ಹೇಳುವುದು, ಮನೆಗೆ ಸರ್ವೆ ಮಾಡಿಸಿ ಜಾಗೃತಿ ಮೂಡಿಸಿ ಮತ್ತು ಮುಂಜಾಗ್ರತಾ ಕ್ರಮಗಳು ಏನೇನಿದೆ ಅದೆಲ್ಲನೂ ತಗೊಳ್ಳಿ. ಇನ್ನು ಫೀವರ್ ಬಂದರೂ ಕೂಡ ಈಗ ವಾರ್ಡ್ ವೈಸ್ ನಾವು ಫೀವರ್ ಕ್ಲಿನಿಕ್ ಕೂಡ ನಾವು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ವಾರ್ಡಲ್ಲಿ ಕೂಡ ಒಂದು ಟೆಂಪ್ರರಿಯಾಗಿ ಫೀವರ್ ಕ್ಲಿನಿಕನ್ನು ಸ್ಥಾಪನೆ ಮಾಡಿದ್ವಿ. ಇವತ್ತು ತಿಪ್ಟೂರಲ್ಲಿ ಪ್ರಾರಂಭ ಆಗಿದೆ ಮತ್ತು ಸಿಟಿಯಲ್ಲಿ ಕೂಡ ತುಮಕೂರು ಸಿಟಿಯಲ್ಲಿ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಸೊ ಇಷ್ಟೆಲ್ಲ ನಾವು ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಈಗ ಮೊನ್ನೆ ಒಂದು ನಮ್ಮ ಜಿಲ್ಲೆ ಒಳಗಡೆ ಗುಣಶ್ರೀ ಅನ್ನೋ ಒಂದು ಹುಡುಗಿದು ಡೆತ್ ಆಗಿರೋದು ಡೆಂಗುವಿಂದ ಆಗಿದೆ. ಅದು ಕೇಸ್ ನಾವು ನೋಡಿದರೆ ಸ್ವಲ್ಪ ಲೇಟ್ ಅಡ್ಮಿಷನ್ ಆಗಿದೆ. ಅವರು ಒಂದು ಮನೆಯಲ್ಲಿನೇ ಒಂದು 10 ದಿವಸ ಅವರು ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಅದು ವಾಸಿ ಆಗಿಲ್ಲ ಅಂತ ಹೇಳಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅವರು ಬಂದಿದ್ದಾರೆ. ಮತ್ತು ಅವರು ಸುಧಾರಣೆ ಆಗಿದ್ದರು, ಅವ್ರಿಗೆ ಪ್ಲೇಟ್ಲೆಟ್ ಕೌಂಟ್ಸ್ ಕಡಿಮೆ ಇತ್ತು, ಅದು ಕೂಡ ಸ್ವಲ್ಪ ಡಿಫ್ಯೂಷನ್ ಎಲ್ಲ ಮಾಡಿ ಅವರು ಸುಧಾರಿಸಿದ್ರು. ಬಟ್ ಸಡನ್ ಆಗಿ ಒಂದು ಡೆಂಗು ಶಾಕ್ ಸಿಂಡ್ರೋಮಿಂದ ಅವ್ರದ್ದು ಡೆತ್ ಆಯಿತು ಮೊನ್ನೆ. ಸೊ ಇದರಿಂದ ನಮಗೆ ಇನ್ನೂ ಒಂದಷ್ಟು ಪ್ರೊಆಕ್ಟಿವ್ ಆಗಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ನಮಗೆ ಒಂದು ಇದು ಸಿಕ್ಕಿದೆ, ಮಾಹಿತಿ ಸಿಕ್ಕಿದೆ. ಹಂಗಾಗಿ ನಾವು ಮನೆ ಕೂಡ ಸರ್ವೆ ಮಾಡ್ತಾಯಿದ್ವಿ. ಇದು ಇಲ್ಲದೆ DDPO ಮುಖಾಂತರ ಕೂಡ ಎಲ್ಲ ಕಾಲೇಜಸಲ್ಲಿ ಕೂಡ ಎಲ್ಲಿ ಹುಡುಗರು ಹುಡುಗಿಯರು ಆಬ್ಸೆಂಟ್ ಆಗ್ತಿದ್ದಾರೆ ಆ ಲಿಸ್ಟ್ ಕೂಡ ತೆಗೆಸಿ ನಾವು ಅವರಿಗೆ ವಿಸಿಟ್ ಮಾಡಿ ಇಮಿಡಿಯೇಟಾಗಿ ಬ್ಲಡ್ ಟೆಸ್ಟ್ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ವಿ ಈಗ. ಸೊ ದಯವಿಟ್ಟು ಸಾರ್ವಜನಿಕರು ನಿಮ್ಮ ಮನೆಯಲ್ಲಿ 1-2 ದಿನ ನೋಡಿ ನಿಮಗೆ ವಾಸಿ ಆಗಿಲ್ಲ ಅಂದರೆ ಇಮಿಡಿಯೇಟ್ ಬ್ಲಡ್ ಟೆಸ್ಟ್ ಮಾಡಿ ಮನೆಯಲ್ಲಿ ತಾವೇ ಸ್ವತಃ ಟ್ರೀಟ್ಮೆಂಟ್ ಅನ್ನೋ ತಗೊಳ್ಳೋದು ಬೇಡ ಅನ್ನೋ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಈಗ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಸ್ಪೆಷಲ್ ಆಗಿ ಒಂದು ಡೆಂಗು ವಾರ್ಡ್ ಇದೆ. ಆ ಡೆಂಗು ವಾರ್ಡಲ್ಲಿ ನಮಗೆ ಸುಮಾರು ಒಂದು 20 ಬೆಡ್ಸ್ ಇದೆ. ಈಗ ನಾನು ಕೂಡ ಲಾಸ್ಟ್ ವೀಕಲ್ಲಿ ಒಂದು 3 ಸರಿ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸಿಸ್ಟರ್ಸು ಪ್ರತಿಯೊಬ್ಬ ಪೇಷಂಟದ್ದು ಕೇಸ್ ಶೀಟ್ ಡೀಟೇಲ್ಸ್ ಇದೆ, ಅವ್ರದ್ದು ಪ್ರತಿದಿನ ಅದು ಪ್ಲೇಟ್ಲೆಟ್ ಕೌಂಟ್ಲೆಟ್ಸ್ ಕೂಡ ಅವರು ಫಿಂಗರ್ ಟಿಪ್ಸಲ್ಲಿ ಇದೆ. ಸೊ ಅಲ್ಲಿ ಅವರು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ಅದಿಲ್ಲದೆ ಪೀಡಿಯಾಟ್ರಿಕ್ ವಾರ್ಡಲ್ಲಿ ಕೂಡ ನಮಗೆ ಕೆಲವು ಡೆಂಗು ಕಿಡ್ಸ್ ಇದ್ದಾರೆ, ಡೆಂಗು ಅಫೆಕ್ಟೆಡ್ ಕಿಡ್ಸ್ ಇದ್ದಾರೆ. ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಕೂಡ ಸ್ಪೆಸಿಫಿಕ್ ಆಗಿ ಡೆಂಗು ವಾರ್ಡ್ಸ್ ಅಂತ ಸೆಪ್ರೇಟಾಗಿ ಇಡಬೇಕು ಅಂತ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಾಡಿದ್ವಿ. ಅದಕ್ಕೆ ನಮ್ಮ ಡೆಂಗು ಟಾಸ್ಕ್ ಫೋರ್ಸ್ ಸಮಿತಿ ಯಾರ್ಯಾರು ನಮ್ಮ ತಹಸೀಲ್ದಾರ್ಸು ಮತ್ತು ಇಒಸು ಮತ್ತು ಸ್ಥಳೀಯ THO AM ಅವರು ಕೂಡ ಪ್ರತಿದಿನ ಮೀಟಿಂಗ್ ಮಾಡ್ತಾರೆ ಮತ್ತು ಹಾಸ್ಪಿಟಲ್ ವಿಸಿಟ್ ಮಾಡ್ತಿದ್ದಾರೆ. ಅವರು ಕೂಡ ಮೀಟಿಂಗ್ ತಗೊಂಡು ಆ BEOs ಅವ್ರ ಜೊತೆ ಕೂಡ ಅವರು ಸಂಪರ್ಕದಲ್ಲಿ ಇದ್ದು ಮಕ್ಕಳು ಕೂಡ ನಾವು ತಪಾಸಣೆ ಮಾಡಲಿಕ್ಕೆ ಈಗ ಹೇಳಿದ್ದೀವಿ. ಮೇಡಮ್, ಈಗ ಚರಂಡಿ ಸ್ವಚ್ಛತೆ ಮತ್ತು ಧೂಮೀಕರಣ ಇವೆರಡೂ ನಡೀತಾ ಇಲ್ಲ. ಈಗ ನಾವು ಎಲ್ಲರೂ ಒಂದು ತಿಳ್ಕೋಬೇಕು, ಸಾರ್ವಜನಿಕರು ಇರಲಿ ನಮ್ಮ ಮತ್ತು ಈ ಮೀಡಿಯಾ ಮುಖಾಂತರ ನಾನು ಹೇಳುವುದು, ಈ ಡೆಂಗು ಮಸ್ಕಿಟೋಸ್ ಬ್ರೀಡ್ ಆಗುವುದು ಫ್ರೆಶ್ ವಾಟರಿಂದ. ಫ್ರೆಶ್ ವಾಟರ್ ಅಂದರೆ ಏನು, ಕೊಳಚೆ ನೀರು ಇಲ್ಲದೆ ನಾವೇನು ಕುಡಿಯೋಕ್ಕೆ ಯೂಸ್ ಮಾಡ್ತಾ ಇದ್ವಿ ಆ ನೀರಿಂದನೇ ಈ ಡೆಂಗು ಮಸ್ಕಿಟೋಸು ಬ್ರೀಡ್ ಆಗುತ್ತೆ. ಈಗ ಏನಾಗ್ತಾಯಿದೆ, ಕೆಲವೊಂದು ಮನೆಗಳಲ್ಲಿ ಅವರು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಕುಡಿಯೋ ನೀರು, ಅದರಿಂದನೇ ಬ್ರೀಡ್ ಆಗಿ ನಮಗೆ ಹರಡ್ತಾ ಇದ್ರೆ ಒಂದು. ಬಟ್ ತಾವು ಏನು ಹೇಳಿದ್ದೀರಾ, ಈ ಕೊಳಚೆ ನೀರು ಮತ್ತು ಓಪನ್ ಚರಂಡಿ ಏನಿದೆ ಅದನ್ನು ನಾವು ಫ್ಯೂಮಿಗೇಷನ್ ಮತ್ತು ಸೊಲ್ಯೂಷನ್ ಹಾಕಲಿಕ್ಕೆ ನಾವು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಮತ್ತು ಮುಖ್ಯವಾಗಿ ರಾಜಕಾಲುವೆಗಳು ಏನಿದೆ, ಇವತ್ತು ಕೂಡ ನಾವು ಒಂದು ವಾರ್ಡ್ ಹೋದಾಗ ರಾಜಕಾಲುವೆಯಲ್ಲಿ ಸ್ವಲ್ಪ ಎಲ್ಲ ಕಸ ಇತ್ತು, ಅದೆಲ್ಲ ಕೂಡ ನಾವು ಕ್ಲಿಯರ್ ಮಾಡೋಕ್ಕೆ ಹೇಳಿದ್ವಿ. ಈಗ ನಾವು ಏನು ಕುಡಿಯೋ ನೀರು ಎಲ್ಲಿ ಸ್ಟೋರ್ ಮಾಡಿದ್ದೀವಿ ಅಲ್ಲಿ ನಮಗೆ ಒಂದು ಅಬೇಟ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಅದನ್ನು ಗ್ರಾಮ ಪಂಚಾಯತ್ ವತಿಯಿಂದ ಅಥವಾ ಮಹಾನಗರ ಪಾಲಿಕೆಯಿಂದ ಹಾಕ್ಲಿಕ್ಕೆ ಬಂದಾಗ ಸಾರ್ವಜನಿಕರು ಸಹಕಾರ ಕೊಡಬೇಕು. ಆಮೇಲೆ ಮ್ಯಾಕ್ಸಿಮಮ್ ಸ್ಟೋರ್ ಮಾಡದೆ ನೋಡ್ಕೊಳ್ಳಿ ಅನ್ನೋ ಒಂದು ಮಾಹಿತಿ ಕೂಡ ನಾನು ಹೇಳ್ತಾ ಇದ್ದೀನಿ. ಈಗ ಪ್ರತಿ ಮನೆ ಕೂಡ 2 ದಿನ ಅಥವಾ ಒಂದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ಸೊ ಯಾರು ಆತಂಕದಿಂದ ಸ್ಟೋರ್ ಮಾಡಿ ಮತ್ತು ಅಲ್ಲಿಂದ ನಮಗೆ ಡೆಂಗುವನ್ನು ಬರಬಾರ್ದು. ಮತ್ತು ಈಗ ನಮಗೆ ಹೇಮಾವತಿ ನೀರು ಕೂಡ ನಿನ್ನೆ ತಿಪ್ಟೂರಿಗೆ 2:45 PM ರೀಚ್ ಆಗಿದೆ. ಹಾಗಾಗಿ ಈಗ ನಮಗೆ ಬುಗುಡ್ನಳ್ಳಿ ಕೆರೆಗೆ ಬಂದರೂ ನಾವು ಇನ್ನೂ ಸ್ವಲ್ಪ ಹೆಚ್ಚು ಫ್ರೀಕ್ವೆನ್ಸಿಯಲ್ಲಿ ಕೂಡ ನಾವು ಸಿಟಿ ಒಳಗಡೆ ನಾವು ನೀರು ಕೊಡ್ತೀವಿ. ಸೊ ಹಂಗಾಗಿ ಸ್ಟೋರ್ ಮಾಡೋದನ್ನು ಕಡಿಮೆ ಮಾಡ್ಬೋದು. ಹಂಗೆ ಸ್ಟೋರ್ ಮಾಡಿದ್ರೂ ವಾರಕ್ಕೊಮ್ಮೆ ಅದನ್ನು ಪೂರ್ತಿ ಖಾಲಿ ಮಾಡಿಸಿ ಡ್ರೈ ಡೇ ಅಂತ ಫ್ರೈಡೇ ಅನ್ನು ನಾವು ಘೋಷಣೆ ಮಾಡಿದ್ವಿ. ಫ್ರೈಡೇ ಎಲ್ಲನೂ ಕ್ಲೀನ್ ಮಾಡಿಸಿ ಆಮೇಲೆ ಬೇಕಾದರೆ ಸ್ಟೋರ್ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತೀನಿ.